ನಮಸ್ಕಾರ. ಕಲ್ಲನ್ನ ಬೆಣ್ಣೆ ತರ ಕರಗಿಸಿ ಅದರಲ್ಲಿ ಕಥೆಗಳನ್ನೇ ಕೆತ್ತಿದ ಒಂದು ಸಾಮ್ರಾಜ್ಯದ ಬಗ್ಗೆ ಇವತ್ತು ಮಾತಾಡೋಣ. ಇದು ನಮ್ಮ ದಕ್ಷಿಣ ಭಾರತದ ಹೆಮ್ಮೆಯ ಹೊಯ್ಸಳರ ಕಥೆ. ನೋಡಿ, ಇವರು ಯುದ್ಧಕ್ಕಿಂತ ಹೆಚ್ಚಾಗಿ ತಮ್ಮ ಕಲೆಯ ಮೂಲಕವೇ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿದವರು. ಈ ಒಂದು ಮಾತಿದೆಯಲ್ಲ, ಇದು ಹೊಯ್ಸಳರ ಕಲಾತ್ಮಕತೆಯನ್ನ ಪೂರ್ತಿಯಾಗಿ ಹಿಡಿದಿಡುತ್ತೆ. ಅಂದ್ರೆ ಅವರ ಶಿಲ್ಪಿಗಳು ಗಟ್ಟಿ ಕಲ್ಲನ್ನ ಎಂಥ ಸಲೀಸಾಗಿ ಕೆತ್ತಿದ್ರು ಅಂದ್ರೆ ನಿಜವಾಗ್ಲೂ ಆ ಕಲ್ಲು ಅವರ ಕೈಯಲ್ಲಿ ಬೆಣ್ಣೆ ತರ ಕರಗಿತ ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಹೌದು, ನಾವು ಮಾತಾಡ್ತಿರೋದು ಹೊಯ್ಸಳರ ಆ ಕಾಲದ ಬಗ್ಗೆನೇ. ಇದು ಕರ್ನಾಟಕದ ಇತಿಹಾಸದಲ್ಲಿ ಬರೀ ಒಂದು ರಾಜವಂಶ ಅಷ್ಟೇ ಅಲ್ಲ, ಇದೊಂದು ನಿಜವಾದ ಸುವರ್ಣಯುಗ. ಯಾಕಂದ್ರೆ ಆ ಸಮಯದಲ್ಲಿದ್ದ ರಾಜಕೀಯ ಸ್ಥಿರತೆ ಮತ್ತೆ ಆರ್ಥಿಕ ಸಮೃದ್ಧಿ ಇದೆಯಲ್ಲ, ಅದು ಕಲೆ ಮತ್ತೆ ಸಂಸ್ಕೃತಿಯನ್ನ ಹಿಂದೆಂದೂ ಕಾಣದ ಎತ್ತರಕ್ಕೆ ತಗೊಂಡೋಯ್ತು. ಸರಿ, ಹಾಗಿದ್ರೆ ಈ ಅದ್ಭುತ ಸಾಮ್ರಾಜ್ಯವನ್ನ ಕಟ್ಟಿದ ಆ ಮಹಾನ್ ನಾಯಕರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಯಾಕಂದ್ರೆ ಅವರ ವಿಷನ್ ಇಲ್ದೆ ಈ ಕಲಾತ್ಮಕ ಪರಂಪರೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಯಾವುದೇ ಒಂದು ದೊಡ್ಡ ಕಥೆ ತರಾನೇ ಹೊಯ್ಸಳರ ರಾಜವಂಶದಲ್ಲೂ 3 ಮುಖ್ಯ ಹಂತಗಳನ್ನು ನೋಡಬಹುದು. ಮೊದಲಿಗ ವಿಷ್ಣುವರ್ಧನ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ ಸ್ಥಾಪಕ. ಆಮೇಲೆ 2ನೇ ಬಲ್ಲಾಳ, ಅದನ್ನ ವೈಭವದ ಶಿಖರಕ್ಕೆ ಏರಿಸಿದ ವಿಸ್ತಾರಕ. ಮತ್ತು ಕೊನೆಗೆ 3ನೇ ಬಲ್ಲಾಳ, ಹೊರಗಿನ ದಾಳಿಗಳಿಂದ ಅದನ್ನು ರಕ್ಷಿಸೋಕೆ ವೀರಾವೇಶದಿಂದ ಹೋರಾಡಿದ ರಕ್ಷಕ. ಇದು ಅವರ 7 ಬೀಳುಗಳ ಒಂದು ಸಣ್ಣ ಚಿತ್ರಣ ಅಂತ ಹೇಳ್ಬೋದು. ಇಲ್ ನೋಡಿ, ಈ ಇಬ್ರು ಮಹಾನ್ ನಾಯಕರ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ. ಒಂದು ಕಡೆ ವಿಷ್ಣುವರ್ಧನ, ಚೋಳರು ಚಾಲುಕ್ಯರಂಥ ದೊಡ್ಡ ಶಕ್ತಿಗಳನ್ನ ಎದುರಿಸಿ ಸಾಮ್ರಾಜ್ಯಕ್ಕೆ ಒಂದು ಗಟ್ಟಿ ಅಡಿಪಾಯ ಹಾಕಿದ. ಆ ಗೆಲುವಿನ ಸಂಕೇತವೇ ಬೇಲೂರಿನ ಆ ಅದ್ಭುತ ದೇವಾಲಯ. ಇನ್ನೊಂದು ಕಡೆ 2ನೇ ಬಲ್ಲಾಳ, ಆ ಅಡಿಪಾಯದ ಮೇಲೆ ಒಂದು ಬೃಹತ್ ಸಾಮ್ರಾಜ್ಯವನ್ನೇ ಕಟ್ಟಿ ಹಳೇ ಬೀಡನ್ನ ತನ್ನ ಭವ್ಯ ರಾಜಧಾನಿ ಮಾಡ್ಕೊಂಡ. ಅಂದ್ರೆ ಒಬ್ಬರು ಕನಸು ಕಂಡ್ರೆ ಇನ್ನೊಬ್ರು ಅದನ್ನ ನಿಜ ಮಾಡಿ ತೋರಿಸಿದ್ರು. ಆದರೆ ಪ್ರತಿಯೊಂದು ದೊಡ್ಡ ಸಾಮ್ರಾಜ್ಯಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತೆ ಅಲ್ವಾ? ಹೊಯ್ಸಳರ ವಿಷಯದಲ್ಲೂ ಹಾಗೆ ಆಯಿತು. ಉತ್ತರದಿಂದ ಬಂದ ದೆಹಲಿ ಸುಲ್ತಾನರ ಆಕ್ರಮಣಗಳು ಇದಕ್ಕೆ ಕಾರಣವಾದವು. ಕೊನೆಯ ಮಹಾನ್ ರಾಜ 3ನೇ ಬಲ್ಲಾಳ ತುಂಬಾನೇ ವೀರಾವೇಶದಿಂದ ಹೋರಾಡಿದ್ರು. ಆದರೆ ಸತತವಾದ ದಾಳಿಗಳು ಸಾಮ್ರಾಜ್ಯವನ್ನು ದುರ್ಬಲ ಮಾಡಿ ಕೊನೆಗೆ ಅದರ ಅವನತಿಗೆ ಕಾರಣವಾಯಿತು. ಅವರ ರಾಜಕೀಯ ಶಕ್ತಿ ಮುಗಿದೋಯ್ತು ನಿಜ, ಆದರೆ ಅವರು ಕಲ್ಲಿನಲ್ಲಿ ಕೆತ್ತಿ ಹೋದ ಕಲೆ ಇದೆಯಲ್ಲ, ಅದು ಇವತ್ತಿಗೂ ಜೀವಂತವಾಗಿದೆ. ಸರಿ, ಈಗ ಹೊಯ್ಸಳರ ಅತಿ ದೊಡ್ಡ ಕೊಡುಗೆ ಯಾವುದು ಅನ್ನೋದರ ಬಗ್ಗೆ ಮಾತಾಡೋಣ. ಅದೇ ಅವರ ವಿಶಿಷ್ಟ ವಾಸ್ತುಶಿಲ್ಪ. ಇವು ಬರೀ ಕಟ್ಟಡಗಳಲ್ಲ, ಇವು ಕಲ್ಲಿನಲ್ಲಿ ಅರಳಿದ ಕವಿತೆಗಳು. ಹಾಗಿದ್ರೆ ಒಂದು ಹೊಯ್ಸಳ ದೇವಾಲಯವನ್ನ ನೋಡಿದ ತಕ್ಷಣ ಗುರುತಿಸೋದು ಹೇಗೆ? ಅದಕ್ಕೊಂದು ಫಾರ್ಮುಲಾನೇ ಇದೆ. 4 ಮುಖ್ಯ ಅಂಶಗಳನ್ನು ಗಮನಿಸಬೇಕು. ಮೊದಲನೇದು, ಅವರು ಬಳಸಿದ ಕಲ್ಲು. ಇದು ತುಂಬಾನೇ ಮೃದುವಾದ ಬಳಪದ ಕಲ್ಲು, ಸೂಕ್ಷ್ಮ ಕೆತ್ತನೆಗೆ ಹೇಳಿ ಮಾಡಿಸಿದ್ದು. 2ನೇದು, ದೇವಾಲಯದ ವೇದಿಕೆ ಅಂದ್ರೆ ಪ್ಲಾಟ್ಫಾರ್ಮ್, ಸಾಮಾನ್ಯವಾಗಿ ನಕ್ಷತ್ರದ ಆಕಾರದಲ್ಲಿರುತ್ತೆ. 3ನೇದು, ಗೋಡೆಗಳಲ್ಲಿ 1 ಇಂಚು ಜಾಗ ಬಿಡಲ್ಲ, ಎಲ್ಲವನ್ನೂ ಕಲಾಕೃತಿಗಳಿಂದ ತುಂಬಿಸ್ಬಿಡ್ತಾರೆ. ಮತ್ತು 4ನೇದು, ಆ ಕೆತ್ತನೆಗಳಲ್ಲಿ ಕೇವಲ ದೇವಾನುದೇವತೆಗಳಲ್ಲ, ಬದಲಾಗಿ ಮಹಾಕಾವ್ಯಗಳು, ನೃತ್ಯ, ಸಂಗೀತ, ಯುದ್ಧ, ಹೀಗೆ ಆ ಕಾಲದ ಸಂಪೂರ್ಣ ಜೀವನವನ್ನೇ ಚಿತ್ರಿಸಿರ್ತಾರೆ. ಹೊಯ್ಸಳರು 100 ದೇವಾಲಯಗಳನ್ನ ಕಟ್ಟಿದ್ದಾರೆ. ಆದರೆ ಈ 3 ನಿಜವಾದ ರತ್ನಗಳು ಅಂತಾನೆ ಹೇಳ್ಬೋದು. ಒಂದು ಬೇಲೂರಿನ ಚನ್ನಕೇಶವ ದೇವಾಲಯ. ಇದು ತನ್ನ ಮೋಹಕ ಶಿಲಾಬಾಲಿಕೆಗಳಿಗೆ ಅಂದ್ರೆ ಮದನಿಕಾ ವಿಗ್ರಹಗಳಿಗೆ ತುಂಬಾನೇ ಫೇಮಸ್. ಇನ್ನೊಂದು ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಇದು ಹೇಗಿದೆ ಅಂದ್ರೆ ಮಹಾಭಾರತ ರಾಮಾಯಣವನ್ನೇ ಕಲ್ಲಿನ ಮೇಲೆ ಕೆತ್ತಿಟ್ಟ ಒಂದು ದೊಡ್ಡ ಗ್ರಂಥ ಇದ್ದಾಗೆ. 3ನೇದು ಸೋಮನಾಥಪುರದ ಕೇಶವ ದೇವಾಲಯ. ಇದರ ಪರ್ಫೆಕ್ಟ್ ಸ್ಟಾರ್ ಶೇಪ್ ಡಿಸೈನ್ ಇದೆಯಲ್ಲ, ಅದರಿಂದಾಗಿ ಇದು ಇವತ್ತು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಹಾಗಿದ್ರೆ ಈ ಮಾಯಾಜಾಲವನ್ನ ಸೃಷ್ಟಿಸಿದ್ಯಾರು? ಅವರು ಅನಾಮಧೇಯ ಕಲಾವಿದರೇನೋ ಅಲ್ಲ. ಇಲ್ಲಿರೋ ಹೆಸರುಗಳನ್ನ ನೋಡಿ: ಡಂಕಣ, ಮಲ್ಲಿತಮ್ಮ, ಮಸಣಯ್ಯ. ಈ ಮಹಾನ್ ಶಿಲ್ಪಿಗಳು ತಮ್ಮ ಕೃತಿಗಳ ಕೆಳಗೆ ಹೆಮ್ಮೆಯಿಂದ ತಮ್ಮ ಹೆಸರನ್ನ ಕೆತ್ತಿದ್ದಾರೆ. ಇದು ಏನ್ ತೋರಿಸುತ್ತೆ ಅಂದ್ರೆ ಆ ಕಾಲದ ಸಮಾಜದಲ್ಲಿ ಕಲಾವಿದರಿಗೆ ಎಂಥ ಗೌರವ ಇತ್ತು, ಮತ್ತೆ ಅವರ ಪ್ರತಿಭೆಗೆ ಎಂಥ ಶಾಶ್ವತ ಮನ್ನಣೆ ಸಿಕ್ತಿತ್ತು ಅನ್ನೋದನ್ನ. ಬರೀ ವಾಸ್ತುಶಿಲ್ಪ ಅಷ್ಟೇ ಅಲ್ಲ, ಅದನ್ನ ಸೃಷ್ಟಿ ಮಾಡಿದ ಸಮಾಜ ಕೂಡ ಅಷ್ಟೇ ಶ್ರೀಮಂತವಾಗಿತ್ತು. ಸೊ ಈಗ ಹೊಯ್ಸಳರ ಸಾಂಸ್ಕೃತಿಕ ಮತ್ತೆ ಧಾರ್ಮಿಕ ಜೀವನ ಹೇಗಿತ್ತು ಅಂತ ನೋಡೋಣ. ಇಲ್ಲಿ ಕಾಣ್ತಿರೋದು ಬರೀ ಒಂದು ಚಾರ್ಟ್ ಅಲ್ಲ, ಇದು ಹೊಯ್ಸಳ ಸಮಾಜದ ಆತ್ಮವನ್ನೇ ತೋರಿಸುತ್ತೆ. ನೋಡಿ, ಶೈವ ಮತ್ತೆ ವೈಷ್ಣವ ಪಂಥಗಳು ಪ್ರಬಲವಾಗಿದ್ವು ನಿಜ, ಆದ್ರೆ ಜೈನ ಧರ್ಮಕ್ಕೂ ಅಷ್ಟೇ ಗೌರವ, ಅಷ್ಟೇ ರಾಜಾಶ್ರಯ ಇತ್ತು. ಈ ಧಾರ್ಮಿಕ ಸಹಿಷ್ಣುತೆ ಇದೆಯಲ್ಲ, ಇದೇ ಅವರ ಸಮಾಜಕ್ಕೆ ಸ್ಥಿರತೆ ಕೊಟ್ಟು ಕಲೆ ಅರಳೋಕೆ ಬೇಕಾದ ಒಂದು ಶಾಂತಿಯುತ ವಾತಾವರಣವನ್ನ ನಿರ್ಮಾಣ ಮಾಡ್ತು. ನೋಡಿ, ಒಂದು ಸಮೃದ್ಧ ಸಮಾಜದ ಸಂಪೂರ್ಣ ಚಿತ್ರಣ ಇಲ್ಲಿದೆ.
ಅವರ ಆರ್ಥಿಕತೆಗೆ ಕೃಷಿಯೇ ಮೂಲಾಧಾರವಾಗಿತ್ತು. ಅಲ್ಲಿಂದ ಬಂದ ಸಂಪತ್ತು ನಗರಗಳಲ್ಲಿ ವ್ಯಾಪಾರ ವಹಿವಾಟು, ಸಂಸ್ಕೃತಿಯನ್ನ ಬೆಳೆಸಿತು. ಅದೇ ಸಮಯದಲ್ಲಿ ಕನ್ನಡ ಸಾಹಿತ್ಯ ಉತ್ತುಂಗದಲ್ಲಿತ್ತು. ಮಹಿಳೆಯರಿಗೂ ಸಮಾಜದಲ್ಲೇ ಒಳ್ಳೆ ಗೌರವ ಇತ್ತು. ಇದೆಲ್ಲ ಸೇರಿ ಒಂದು ಸ್ಥಿರ ಮತ್ತು ಸಮೃದ್ಧ ಸಮಾಜವನ್ನ ಕಟ್ಟಿತ್ತು. ಅಂತಹ ಸಮಾಜದಲ್ಲಿ ಮಾತ್ರವೇ ಈ ರೀತಿ ಕಲೆ, ವಾಸ್ತುಶಿಲ್ಪದಂತಹ ಮಹಾನ್ ಸಾಧನೆಗಳು ಸಾಧ್ಯವಾಗೋದು ಅಲ್ವಾ? ಹೊಯ್ಸಳರ ಸಾಮ್ರಾಜ್ಯ ಪತನವಾಗಿ 100 ವರ್ಷಗಳೇ ಆಗಿ ಹೋಗಿವೆ. ಆದರೆ ಅವರ ಪರಂಪರೆ ಇವತ್ತಿಗೂ ಹೇಗೆ ಜೀವಂತವಾಗಿದೆ? ಬನ್ನಿ ನೋಡೋಣ. 800ಕ್ಕೂ ಹೆಚ್ಚು ವರ್ಷಗಳು. ಒಂದ್ಸಲ ಯೋಚನೆ ಮಾಡಿ, ಅದೆಷ್ಟು ಸಾಮ್ರಾಜ್ಯಗಳು ಹುಟ್ಟಿ ಅಳಿದು ಹೋಗಿವೆ. ಆದರೆ ಹೊಯ್ಸಳರು ಕಟ್ಟಿದ ಈ ಕಲ್ಲಿನ ಅದ್ಭುತಗಳು ಇವತ್ತಿಗೂ ಕಾಲದ ಪೆಟ್ಟನ್ನ ಸಹಿಸಿಕೊಂಡು ಗಟ್ಟಿಯಾಗಿ ನಿಂತಿವೆ. ಇದು ಅವರ ಕಲೆಗಾರಿಕೆಗೆ ಮಾತ್ರ ಅಲ್ಲ, ಅವರ ಇಂಜಿನಿಯರಿಂಗ್ ಕೌಶಲ್ಯಕ್ಕೂ ಹಿಡಿದ ಕೈಗನ್ನಡಿ. ಹಾಗಾಗಿ ಹೊಯ್ಸಳರು ನಮಗೆ ಕೊಟ್ಟಿದ್ದು ಬರೀ ಸುಂದರವಾದ ದೇವಸ್ಥಾನಗಳನ್ನಲ್ಲ, ಅದು ಇವತ್ತಿನ ಕರ್ನಾಟಕದ ಸಾಂಸ್ಕೃತಿಕ ಅಸ್ಮಿತೆಯ ಒಂದು ಮುಖ್ಯ ಭಾಗ. ಅವರ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಇವೆಲ್ಲವೂ ಇವತ್ತಿಗೂ ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆಯ ವಿಷಯ. ಇನ್ನೂ ವಿಶೇಷ ಅಂದ್ರೆ, ಈ ಹೆಮ್ಮೆ ಕೇವಲ ನಮಗಷ್ಟೇ ಸೀಮಿತವಾಗಿಲ್ಲ. ಹೊಯ್ಸಳ ದೇವಾಲಯಗಳು ಇವತ್ತು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅನ್ನೋ ಮಾನ್ಯತೆ ಪಡೆದಿವೆ. ಇದರ ಅರ್ಥ ಏನು ಗೊತ್ತಾ? ಅವರ ಕಲಾತ್ಮಕತೆ ಮತ್ತು ಸಾಂಸ್ಕೃತಿಕ ಮೌಲ್ಯವನ್ನ ಇಡೀ ಜಗತ್ತು ಗುರುತಿಸಿದೆ ಅಂತ. ಅಂದ್ರೆ ಇವು ಕೇವಲ ಕರ್ನಾಟಕದ ಆಸ್ತಿಯಲ್ಲ, ಬದಲಿಗೆ ಇಡೀ ಮಾನವ ಕುಲದ ಅಮೂಲ್ಯವಾದ ಪರಂಪರೆ. ನೋಡಿ, ಹೊಯ್ಸಳರು 100 ವರ್ಷಗಳಾದ ಮೇಲೂ ಜನ ನೆನಪಿಟ್ಟುಕೊಳ್ಳುವಂತಹ ಒಂದು ಪರಂಪರೆಯನ್ನ ಬಿಟ್ಟು ಹೋದ್ರು. ಹಾಗಿದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ನಾವು ನಮ್ಮ ಕಾಲದಲ್ಲಿ ಮುಂದಿನ ಪೀಳಿಗೆಗೆ ಯಾವ ಪರಂಪರೆಯನ್ನ ಬಿಟ್ಟು ಹೋಗ್ತಾ ಇದ್ದೀವಿ? ಇದೊಂದು ಯೋಚಿಸಬೇಕಾದ ವಿಷಯ.